ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇವತ್ತು ನಾಳೆ ಲಾಸ್ಟ್ ಡೇ ನಾಳೆ ಅಲ್ವಾ? ನಾಳೆ ಲಾಸ್ಟ್ ಡೇ ಜಾತ್ರೆದು. ಅದಕ್ಕೆ ಇಷ್ಟು ದಿನ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡಬೇಕು ಅಲ್ಲಿ ಎಷ್ಟು ರಶ್ ಇದೆ, ಹೇಗಿದೆ ಅಂತ ನೋಡಬೇಕು. ಇವತ್ತು ಲಾಸ್ಟ್ ಇಯರು ಹೋಗಿದ್ದೆ, ಬಟ್ ಜಾತ್ರೆ ಆದಮೇಲೆ ನಾನು ಹೋಗಿದ್ದೆ. ಸೊ ಈ ಸಲ ಇನ್ನೂ ನಾಳೆ ಲಾಸ್ಟ್ ಡೇಟು. ಸೊ ಅಷ್ಟರೊಳಗಡೆನೆ ಇವತ್ತು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗಿದೆ ಅಂತ. ಇವರೆಲ್ಲ ಜಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಸತ್ತೆ. ನಾವು ಇವಾಗ ಹೊರಟಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ. ಫುಲ್ ಟ್ರಾಫಿಕ್, ಯಾಕಂದರೆ ತುಂಬ ಜನ ಇದ್ದಾರೆ ಜಾತ್ರೆಯಲ್ಲಿ. ಎಲ್ಲಿ ನೋಡಿದ್ರು ಟ್ರಾಫಿಕ್ಕು. ಅಂದರೆ ಇಲ್ಲಿ ಬೇರೆ ಡಬಲ್ ರೋಡ್ ಇರುತ್ತೆ ಅಂತ ಹಾಗೇನೂ ಇಲ್ಲ. ಒಂದೇ ರೋಡಲ್ಲೇ ಈ ಕಡೆ ಹೋಗೋರು ಅಲ್ಲೇ, ಆ ಕಡೆ ಹೋಗೋರು ಇಲ್ಲೇ, ಒಂದೇ ಕಡೆನೇ ಆಗ್ಬಿಡುತ್ತೆ. ಸೊ ತುಂಬಾ ರಶ್ ಇರುತ್ತೆ ರೋಡೆಲ್ಲ. ನಾವು ಎಷ್ಟು ದೂರದಿಂದ ಅಂದರೆ ಜಾತ್ರೆಯಿಂದ 1 ಕಿಲೋಮೀಟ್ರ್ ಮುಂದೆ ಬಂದು ನಾವು ಗಾಡಿ ಪಾರ್ಕ್ ಮಾಡಿದ್ದು. ಯಾಕಂದರೆ ಅಲ್ಲಿವರೆಗೂ ಒಂದು 1 ಕಿಲೋಮೀಟ್ರ್ ಹತ್ತತ್ರ ಅಲ್ಲಿವರೆಗೂ ಪಾರ್ಕ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ. ಫುಲ್ ನಿಲ್ಲಿಸ್ಬಿಟ್ಟಿದ್ರು ಎಲ್ಲ ಕಡೆನೂ. ಸೊ ಅಷ್ಟು ದೂರ ಹೋಗಿ ನಿಲ್ಲಿಸಿ ಮತ್ತೆ ನಡ್ಕೊಂಡು ಇವಾಗ ಜಾತ್ರೆ ಹತ್ರ ಬರ್ತಾ ಇದ್ದೀವಿ. ನೋಡ್ತಾ ಇದ್ರೆ ತುಂಬಾ ಜನ ಇದ್ದಾರೆ. ಇದೇನೋ ಕಮ್ಮಿ ಅಂತೆ ಇವ್ರು ಹೇಳ್ತಾ ಇದ್ರು. ಇದೇನು ಅಷ್ಟೊಂದೇನಿಲ್ಲ, ಇನ್ನೂ ಜಾಸ್ತಿ ಆಗುತ್ತಂತೆ. ಅಂದರೆ ನಮ್ಗೆ ಒಂದೊಂದು ಹೆಜ್ಜೆ ಇಡಬೇಕು ಅಂದ್ರೂ ಕಷ್ಟ, ಅಷ್ಟೊಂದು ಜನ ಇರ್ತಾರಂತೆ. ನಾವು ಸ್ಟಾರ್ಟಿಂಗು ಅಥವಾ ಮಧ್ಯದಲ್ಲಿ ಬಂದಿಲ್ಲ, ಲಾಸ್ಟ್ಗೆ ನಾವು ಬಂದಿದ್ದು. ಅದಕ್ಕೇನೆ ನಾವು ಲಾಸ್ಟ್ ಇಯರ್ ಅಂತೂ ಜಾತ್ರೆ ಎಲ್ಲ ಮುಗಿದಾದ್ಮೇಲೆ ಬಂದಿದ್ವಿ, ಅದ್ರ ನೆಕ್ಸ್ಟ್ ಡೇ ಬಂದಿದ್ವಿ. ಅವಾಗಂತೂ ಇಷ್ಟೊಂದು ಜನನೇ ಇರಲಿಲ್ಲ. ಬಟ್ ಇದೆಲ್ಲ ಇರುತ್ತೆ, ಬಟ್ ಅಷ್ಟೊಂದು ಪ್ರಮಾಣದಲ್ಲಿ ಇರಲ್ಲ. ಸೊ ಈ ಥರ ಆಟಗಳು ಎಲ್ಲದೂ ಇತ್ತು. ಇದೆಲ್ಲದು ಆಟ ಆಡೋಣ ಆಮೇಲೆ ಅಂತ ಹೇಳ್ಬಿಟ್ಟು ಫಸ್ಟು ನಾವು ಫುಲ್ ಜಾತ್ರೆನ ಒಂದ್ಸಲಿ ನೋಡ್ಬಿಡೋಣ ಅಂತ ಬರೀ ನೋಡ್ತಾ ಇದ್ವಿ ಅಷ್ಟೇ. ಅಲ್ಲಿ ಕುಸ್ತಿಗಳು ಎಲ್ಲ ನಡೀತಾ ಇದ್ವು. ನಾವು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಫಸ್ಟ್ಗೆ. ಇವ್ರು ಹೇಳ್ತಾ ಇದ್ರು ಇನ್ನೊಂದು ರೌಂಡ್ ಬರ್ತೀವಲ್ಲ ಅವಾಗ ತೊಗೊಳ್ಳೋಣ, ಇನ್ನೊಂದು ರೌಂಡ್ ಬರ್ತೀವಲ್ಲ ಅವಾಗ ತೊಗೊಳ್ಳೋಣ ಅಂತ ಇದ್ರು. ನಾನಂತ ಅಂದ್ಕೊಂಡೆ, ಅಂದ್ರೆ ಕೊಡಿಸ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಫಸ್ಟ್ ಒಂದ್ಸಲಿ ನೋಡ್ಕೊಂಡು ಬರೋಣ, ಏನೇನಿದೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ಅದಕ್ಕೆ ನೋಡೋಕ್ಕೆ ಅಂತ ಹೋದ್ವಿ. ಈ ಥರ ಬ್ಯಾಗ್ ಎಲ್ಲ ತೊಗೊಳ್ಬೇಕಾಗಿತ್ತು ನಾನು, ಆದರೆ ಇಲ್ಲಿ 350 ಅಂತ ಅಂದರು. ಆಮೇಲೆ ಆನ್ಲೈನಲ್ಲಿ ಇನ್ನೂ ಈ ಥರ ಬ್ಯಾಗ್ ಇನ್ನೂ ಕಡಿಮೆಗೆ ಸಿಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಅದೇನು ತೊಗೊಳಕ್ಕೆ ಹೋಗಲಿಲ್ಲ. ಬ್ಯಾಗೆಲ್ಲ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾನು. ಇನ್ನು ಮುಂದೆ ಏನೇನಿದೆ ನೋಡೋಣ. ಅಲ್ಲಿ ಕೈ ಹಿಡ್ಕೊಂಡೇ ಓಡಾಡಬೇಕಿತ್ತು. ಯಾಕಂತ ಅಂದರೆ ನನಗಂತೂ ಫಸ್ಟ್ ಟೈಮ್ ಅಲ್ವಾ ಇದು. ಸೊ ನನಗೇನೂ ಗೊತ್ತಿಲ್ಲ, ಇಲ್ಲಿ ಎಲ್ಲಾದರೂ ಕಳೆದು ಹೋದ್ರು ಏನು ಮಾಡಬೇಕು. ಅದಕ್ಕೇನೆ ನನ್ನ ಕೈ ಹಿಡ್ಕೊಂಡೇ ಓಡಾಡ್ತಾ ಇದ್ರು, ಕೈ ಬಿಡ್ತಾನೆ ಇರಲಿಲ್ಲ. ಯಾಕಂದರೆ ಜಾತ್ರೆಯಲ್ಲಿ ಏನಾದ್ರು ಕಳೆದುಗಿಳ್ದೋದ್ರೆ ಏನಪ್ಪ ಮಾಡೋದು. ಆಮೇಲೆ ತಿಂಡಿಗಳಂತೂ ಬೇಜಾನಿತ್ತು. ಈ ಪಕೋಡ, ಜಿಲೇಬಿ, ಆಮೇಲೆ ಬಟೂರೆ, ಈ ಥರ ತುಂಬಾ ತಿಂಡಿಗಳಿದ್ವು. ಫಸ್ಟ್ ಬರೀ ಎಲ್ಲ ನೋಡ್ಕೊಂಡು ಓಡಾಡೋಣ ಅಂತ ಬರೀ ನೋಡಿದ್ದಷ್ಟೇನೆ ನಾವು. ತಿಂಡಿಗಳೇ ಸಿಕ್ಕಾಪಟ್ಟೆ ತಿಂಡಿಗಳು. ಆಮೇಲೆ ಬಟ್ಟೆಗಳ ಅಂಗಡಿ, ಇಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಇರಲ್ಲ, ಅದೇ ಜಾಸ್ತಿ. ಇನ್ನು ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ಶು. ಮೂವ್ ಆಗ್ತಾ ಇಲ್ಲ ಮುಂದೆ. ನೋಡಿ ಹೆಂಗಿದೆ ಅಂದರೆ ರಶ್ಶು. ತುಂಬಾನೇ ಜನ, ಮುಂದ್ಗಡೆ ಹೋಗಕ್ಕೂ ಆಗಲ್ಲ, ಅಲ್ಲೇ ನಿಂತ್ಕೊಂಡಿರ್ಬೇಕು, ಅಷ್ಟು ಜನ ಇದ್ರು. ಇದನ್ನು ಒಳಗಡೆ ಹೋಗ್ತಾ ಈ ತರ ಇತ್ತು. ಯಾಕಂದ್ರೆ ಜಾಗನೂ ಚಿಕ್ಕದಲ್ವಾ, ಮತ್ತೆ ಸೈಡಲ್ಲಿ ಅಂಗಡಿಗಳು ಎಲ್ಲ ಇರುತ್ತೆ. ಅದಕ್ಕೇನೆ ಸ್ವಲ್ಪ ಜಾಗನೂ ಕಡಿಮೆ, ಜನ ಜಾಸ್ತಿ, ಅದಕ್ಕೇನೆ ಹೋಗಕ್ಕೆ ಸ್ವಲ್ಪ ಕಷ್ಟ. ಆಮೇಲೆ ಇಲ್ಲಿ ನಮ್ಮ ಜೊತೆ ವಿವೇಕ್ ಅಂತ ಬಂದಿದ್ದಾರಲ್ಲ, ಅವ್ರದ್ದು ಸ್ಕೂಲ್ ಇತ್ತು, ಅಲ್ಲೇ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಕೂತಿದ್ವಿ. ವಿವೇಕಂದು ಸ್ಕೂಲು. ವಿವೇಕ ಅಂದರೆ ಇವರು ನಮ್ಮ ಜೊತೆ ಕೂತಿರೋರು. ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇದು ಬಸ್ ಸ್ಟ್ಯಾಂಡು, ಸುಬಾಥು ಅಂತ ಇದು ಪ್ಲೇಸು, ಅದರಲ್ಲಿ ಬಸ್ ಸ್ಟ್ಯಾಂಡ್ ಇದು. ಅಲ್ಲಿ ದೇಸಿ ಬರ್ಗರ್ ಮಾಡ್ತಾರಂತೆ, ತುಂಬ ಫೇಮಸ್ ಅಂತೆ ಇವರು. ಅದಕ್ಕೇನೆ ನಾವು ತಿನ್ನೋಣ ಅಂತ ಹೇಳಿ ಹೋದ್ವಿ. ನೀವು ನೋಡ್ಬೋದು ಬರ್ಗರ್ಗೆ ಕಾಯ್ತಿರೋದು ಶ್ರೀಮತಿ ಅವರು. ಆಂಟಿ ಅವ್ರ ಜೊತೆ ಕೂತಿರೋದು ನೋಡಿ ಹೆಂಗಿದೆ. और वहाँ पर पूजू बर्गर बनवाती हुई। पूजू हेलो कर दे। अति कितना टाइम में खड़े थे? आधा घंटा।
कोई ना तब तो कम है रश कम है रश कम है ಇಷ್ಟೊತ್ತು ಒಂದು ಅರ್ಧ ಗಂಟೆ ಮೇಲೆ ಕಾದಾದ್ಮೇಲೆ ಒಬ್ರಿಗಂತೂ ಸಿಕ್ತು. ಇವ್ರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅರ್ಧ ತಿಂದು ನೀನೇ ತಗೋ ನಂಗೆ ಸಾಕು ಅಂದರು. ನನಗೆ ಅಂತೂ ಫುಲ್ ಹೊಟ್ಟೆ ಬೇರೆ ಹಸುವಾಗ್ತಾ ಇತ್ತು, ಫುಲ್ ತಿನ್ನಬೇಕು ಅಂತ ಇತ್ತು. ನಂಗೆ ಬೇರೆನೇ ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ತಗೊಂಡೆ ನಾನು. ಸೊ ಆಮೇಲೆ ಬರ್ಗರ್ ಅಂತೂ ತಿಂದ್ವಿ. ಸಾಕಾಗೋಗಿತ್ತಪ್ಪ ಕೂತು ಎಷ್ಟೊತ್ತದು ಹಾಗೇನೆ ಕಣ್ಣೆಲ್ಲ ಉರಿತಾ ಇತ್ತು ಮೊದಲೇ ನನಗೆ. ಅದಾಯಿತು ತಿಂದಿದ್ದು. ಆಮೇಲೆ ಮುಂದೆ ಹೋಗಿ ಇನ್ನು ಚೌಮೀನ್, ಇದೆಲ್ಲ ಇಲ್ಲಿ ಫೇಮಸ್ ಅಲ್ವಾ, ಸೊ ಚೌಮೀನ್ ತಿನ್ನೋಣ ಅಂತ ಹೇಳಿ ಹೋದ್ವಿ. ಇವರು ಕೂಡ ಸಖತ್ತಾಗಿ ಮಾಡ್ತಾರೆ ಇಲ್ಲಿ. ಸೊ ಚೌಮೀನ್ ತಿನ್ನೋಣ ಅಂತ ಮುಂದೆ ಹೋದ್ವಿ ಇನ್ನೊಂದು ತಿಂಡಿಗೆ. ಅಲ್ಲೂ ಇನ್ನೂ ಏನೇನೋ ಟಿಕ್ಕಿಗಳಾಗಿರ್ಬೋದು, ಇಲ್ಲೂ ಬರ್ಗರ್ ಏನೇನೋ ರೆಡಿ ಮಾಡ್ಕೊಳ್ತಾ ಇದ್ರು. ನಾವಲ್ಲಿ ತಿಂದಿದ್ವಿ ಆಲ್ರೆಡಿ, ಅದಕ್ಕೇನೆ ಇವಾಗ ಇಲ್ಲಿ ಚೌಮೀನ್ ಮಾತ್ರ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ಊಟ ಕೂತಿರೋದು ಎಲ್ಲರೂ. ಚೌಮೀನ್ಗೆ ಸಾಸ್ ಹಾಕೊಂಡು ತಿಂದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ಸಾಸ್ ಎಲ್ಲ ಹಾಕ್ಕೊಂಡ್ವಿ, ಇನ್ನು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲರೂ. ಸೊ ಚೌಮೀನ್ ತಿಂದಾದ್ಮೇಲೆ ಈಗ ನೆಕ್ಸ್ಟ್ ಶಾಪ್ ಏನು ರಜಾ ಸಾಕಾಗಿಲ್ಲ, ಅದಾಯ್ತು. ಈಗ ಅವರಿಬ್ರು ಹುಡುಗರು ಚೋಲೆ ತಿನ್ನಕ್ಕೆ ಒಂದು ಕಡೆ ಹೋದ್ರು, ನಾವಿಬ್ರು ಹುಡುಗಿರು ಒಂದು ಕಡೆ ಮೋಮೋಸ್ ತಿನ್ನೋಣ ಅಂತ ಬಂದ್ವಿ. ಸೊ ಸಖತ್ತಾಗಿತ್ತು ಮೋಮೋಸು. ಅದಕ್ಕೆ ಖಾರ ಆಗಿರೋ ಚಟ್ನಿ ಹಾಕ್ಕೊಂಡು ಇಬ್ಬರು ಸರಿಯಾಗಿ ತಿಂದ್ವಿ. ಡ್ರೆಸ್ ಮೆಟೀರಿಯಲ್ ಇದು ಕ್ರೀಪ್, ಆದರೆ ಇದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಕಾಟನ್ ಆದರೆ ಸ್ವಲ್ಪ ದಿನಕ್ಕೆ ಫೇಡ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಬಟ್ ಇದು ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ಇದನ್ನ 250ಗೆ 2 ಜೊತೆ ಕೊಡ್ತಾಯಿದ್ರು. ಸೊ ಅದನ್ನು ತೊಗೊಂಡ್ವಿ. ಆಮೇಲೆ ಸ್ವಲ್ಪ ಮನೆಗೆ ಚಾಕು ಎಲ್ಲ ಬೇಕಾಗಿತ್ತು, ಅದಕ್ಕೆ ಚಾಕು ಪೀಲರ್ ಎಲ್ಲ ತೊಗೊಂಡ್ವಿ. ಇನ್ನು ಬಳೆಗಳಂತೂ ಇಲ್ಲಿ ಸಖತ್ತಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಬಳೆಗಳನ್ನು ಕೂಡ ಒಂದು 4-5 ಜೊತೆ ತೊಗೊಂಡೆ ನಾನು. ಇವರು ತಗೋ ಅಂತ ಹೇಳ್ತಾ ಇದ್ರು, ಕೊಡಿಸ್ಬೇಕಾದ್ರೆ ಯಾಕೆ ಬಿಡಬೇಕು ಅಂತ ಹೇಳಿ, ಎಷ್ಟು ಕೊಡಿಸ್ತಾರ ತೊಗೊಂಡ್ಬಿಡೋಣ ಅಂತ ಹೇಳಿ ಒಂದು 4-5 ಜೊತೆ ಬಳೆಗಳನ್ನು ತೊಗೊಂಡೆ. ಯಾಕಂದರೆ ತುಂಬಾ ಚೆನ್ನಾಗಿತ್ತು. ಇದು ಹೊರಗಡೆ ತೊಗೊಂಡ್ರೆ 200 ರೂಪಾಯಿ 250 ಆಗುತ್ತೆ, ಇಲ್ಲಿ ಎಲ್ಲದಕ್ಕೂ 100 ರೂಪಾಯಿ ಇತ್ತು. ಆಮೇಲೆ ಇವರು ಪಾಪ ಒಂದು ಸಾಕ್ಸ್ ತೊಗೊಂಡ್ರು ಅಷ್ಟೇನೆ, ಒಂದು 100 ರೂಪಾಯಿಗೆ 12 ಸಾಕ್ಸ್ ಇತ್ತು. ಸೊ ಸಾಕ್ಸು, ಆಮೇಲೆ ಮಗಂಗೆ ಇವಾಗ ಚಳಿಗಾಲ ಬಂತಲ್ವಾ, ಅದಕ್ಕೆ ಸ್ವೆಟ್ ಶರ್ಟ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಸ್ವೆಟ್ ಶರ್ಟ್ ಎಲ್ಲ ತಗೊಂಡ್ವಿ. ಆಮೇಲೆ ನಾವು ಕೂಡ ಸ್ವೆಟರ್ ಎಲ್ಲ ತಗೊಂಡ್ವಿ. ಬೇಡ ಅಂದ್ರೆ ಆಮೇಲೆ ಇವರು ಬೆಲ್ಟ್ ತಗೊಳ್ತೀನಿ ಅಂತ ಹೇಳಿದ್ರು, ಸರಿ ಅಂತ ಹೇಳಿ ಬೆಲ್ಟು ಕೂಡ ತಗೊಂಡ್ವಿ. ನಾನಂತೂ ಫುಲ್ ಜಾತ್ರೆಯಲ್ಲಿ ಇದನ್ನೇ ನೋಡ್ತಾ ಇದ್ದೆ, ಡೈಲಿ ವೇರ್ಗೆ ಏನಾದರೂ ಸಿಗುತ್ತಾ ಪ್ಲಾಜೋ ಅಂತ ಎಲ್ಲ ಕಡೆ ನೋಡಿದೆ. ಬಟ್ ಕ್ವಾಲಿಟಿ ಅಷ್ಟು ಇಷ್ಟ ಆಗಿರಲಿಲ್ಲ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಇದು ಬೇಡ, ಈ ಥರ ತೊಗೊಂಡಿದ್ಯಾ ನೀನು ಆಲ್ರೆಡಿ? ಈ ಥರ ಮತ್ತೊಂದು ತಗೋ. ಇಲ್ಲ ತಗೊಳ್ಳೋಣ ಅಂತ ಹೇಳಿ ಒಂದು 5-6 ಜೊತೆ ತಗೊಂಡೆ ನಾನು. ಯೂಟ್ಯೂಬ್ ವ್ಲಾಗ್ ಹರಿಯಂ ಯಾವ್ದು ಇಷ್ಟ ಆಯ್ತು? आजो 200 वाली कुर्तियाँ 100 में आजो। ಪಾಪುಗೂ ಏನಾದರೂ ಆಟೆ ಸಾಮಾನು ತಗೊಳ್ಳೋಣ ಅಂತ ಅನ್ಕೊಂಡ್ವಿ, ಆದ್ರೆ ಅಷ್ಟು ಚೆನ್ನಾಗಿರೋದು ಇರಲಿಲ್ಲ. ತರಕಾರಿ ಇಡೋದಕ್ಕೆ ಬುಟ್ಟಿ ತಗೊಂಡ್ವಿ. ನಮ್ಗೆ ಇಲ್ಲಿ ಆಟ ಆಡೋದಕ್ಕೆ ದುಡ್ಡು ಕೊಡ್ಬೇಕಂತ ಇರಲಿಲ್ಲ, ಯಾಕಂದರೆ ಫ್ರೀ ಆಗೇ ಸಿಕ್ಕಿತ್ತು. ಯಾಕೆ ಅಂದರೆ ಇವ್ರ ರಿಲೇಟಿವ್ಸ್ದು ಇಲ್ಲೇ ಅಂಗಡಿಗಳಿದೆ, ಅವ್ರಿಗೆಲ್ಲ ಫ್ರೀ ಪಾಸ್ ಕೊಟ್ಟಿರ್ತಾರೆ ಎಷ್ಟೊಂದು. ಸೊ ಅವ್ರು ನಮಗೆ ಕೊಟ್ಟಿದ್ರು, ಅದಕ್ಕೇ ನಾವು ಫ್ರೀಯಾಗೇ ಆಟ ಆಡಿದ್ವಿ. ಇಲ್ಲ 60 ರೂಪಾಯಿ ಒಂದು ಟಿಕೆಟ್ ಇತ್ತು, ಆದರೆ ಪಾಸ್ ಇದ್ದಿದ್ದಕ್ಕೋಸ್ಕರ ಆ ಥರ ಏನೂ ಇರಲಿಲ್ಲ. ಏನೋ ಕೂತ್ಕೊಂಡ್ಬಿಟ್ವಿ ಫಸ್ಟು. ಆಮೇಲೆ ನೋಡ್ತೀವಿ ಫಾಸ್ಟಾಗಿ ಯಾವಾಗ ತಿರ್ಗಕ್ಕೆ ಸ್ಟಾರ್ಟ್ ಆಯ್ತಲ್ವ, ಆವಾಗಂತೂ ಯಾವಾಗಾದರೂ ನಿಲ್ಲಿಸ್ತಾರೋ ಅನ್ನೋ ಥರ ಆಗೋಗಿತ್ತು. ಯಾಕಂದರೆ ಹೊಟ್ಟೆಯಲ್ಲೆಲ್ಲ ಒಂಥರ, ಆಮೇಲೆ ವಾಂತಿ ಬರೋ ಥರ, ಆಮೇಲೆ ಮೇಲೆ ಹೋಗ್ತಿದ್ದಂಗೆ ಎಲ್ಲಿ ಬಿದ್ದೋಗ್ತೀವಿ ಅಂತ ನನಗಂತೂ ಸಿಕ್ಕಾಪಟ್ಟೆ ಭಯ ಆಗಿತ್ತು. हमारी वीडियो ले ಕಾಣಿಸ್ತಾ ಇದೆ ನೋಡು.
ಇನ್ನು ಹೊರಡ್ತಪ್ಪ ಫಾಸ್ಟಾಗಿ. ಇವಾಗ ಹತ್ಕೊಳ್ಳುತ್ತೆ ಭಯ ಅಂತಂದರೆ ನಾನು ಬಾಯ್ ಬಡ್ಕೊಳ್ತಾ ಇದ್ದೀನಿ, ಕೆಳಗೆ ಇಳಿಸಿ ಅಂತ ಹೇಳ್ಬಿಟ್ಟು, ಸಾಕು ಸಾಕು ಅಂತ ಹೇಳ್ಬಿಟ್ಟು ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿತ್ತು ನನಗೆ. ಯಾಕೆ ಅಳ್ತಾ ಇದೀಯಾ? ಯಾಕೆ ಸಾಕು? ಬೈ ಮಜಾ ಆಗ್ಯಾ. ಆದ್ರೂ ಚೆನ್ನಾಗಿತ್ತು. ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ. ನೀನ್ ಯಾಕೆ ಅಳ್ತಾ ಇದೀಯಾ? ಆಮೇಲೆ ಮುಂದಿನ ಆಟಕ್ಕೆ ಅಂತ ಹೊರಟ್ವಿ. ಅಲ್ಲಿ ಹೇಗಿರುತ್ತೋ ಅದನ್ನು ಕೂಡ ನೋಡ್ತಾ ಇದ್ರೆ ಭಯನೇ ಆಗ್ತಿತ್ತು. ಫಸ್ಟು ಅಲ್ಲಿ ನಿಂತ್ಕೊಂಡೆ ಆಟ ಆಡೋದು, ಅಂದರೆ ಲಾಸ್ಟಲ್ಲಿ ನಿಂತ್ಕೊಂಡು ಆಟ ಆಡೋಣ ಅಂತ ಹೇಳ್ತಾ ಇದ್ರು ಇವರೆಲ್ಲ. ಸರಿ ಹಾಗೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟು ನಿಂತ್ಕೊಂಡೆ. ಒಂದೇ ರೌಂಡಿಗೆ ನನಗೆ ಫುಲ್ ಸುಸ್ತಾಗೋಯ್ತು. ಅಂದರೆ ಎಲ್ಲಿ ಮುಕ್ಕರ್ಸ್ಕೊಂಡು ಬೀಳ್ತೀನೋ ಅನ್ನೋ ಥರ ಆಯಿತು. ಅಲ್ಲೇ ಗಟ್ಟಿ ಯಾರ್ದೋ ಕಾಲಿತ್ತು ಹಿಂದ್ಗಡೆ, ಅವ್ರ ಕಾಲ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೆ ನಾನು ನಿಂತು. ಸೊ ಎಲ್ಲ ಅದು ಮುಗಿಸಿ ಎಲ್ಲ ಸಾಮಾನು ಎತ್ಕೊಂಡು ಇನ್ನು ಮನೆ ಕಡೆ ಹೊರಟ್ವಿ. ಲಾಸ್ಟಿಗೆ ಹೋಗಬೇಕಾದ್ರೂ ಏನಾದರೂ ಒಂಚೂರು ತಿಂದು ಹೋಗೋಣ ಅಂತ ಹೇಳಿ ರೋಡಲ್ಲಿ ಐಸ್ ಕ್ರೀಮ್ ಎಲ್ಲ ಮಾರ್ತಾಯಿದ್ರು. ಐಸ್ ಕ್ರೀಮ್ ತೊಗೊಂಡೆ. ಇವರೆಲ್ಲ ಬಾದಾಮ್ ಶೇಕ್ ತೊಗೊಂಡಿದ್ರು. ಅದನ್ನು ನೋಡ್ಬಿಟ್ಟು ಯಾಕೋ ಅದು ಬೇಕಾಗಿತ್ತು ಅನ್ನಿಸ್ತು. ಅದಕ್ಕೇನೆ ಬಾದಾಮ್ ಶೇಕ್ ಕೂಡ ನಾನು ತೊಗೊಂಡೆ. ಐಸ್ ಕ್ರೀಮು ತಿಂದೆ, ಬಾದಾಮ್ ಶೇಕು ಕುಡಿದೆ. ಆಮೇಲೆ ಅನ್ನಿಸ್ತಾ ಇತ್ತು ಐಸ್ ಕ್ರೀಮ್ಗಿಂತ ಇದೇ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳಿ. ಇವ್ರದ್ದೆಲ್ಲ ಕುಡ್ದಾಗೋಗಿತ್ತು. ನನಗೆ ಸುಸ್ತಾಗಿತ್ತು, ಅಂದರೆ ಓಡಾಡಿ ಅಲ್ಲಿ ಆಟಗಳೆಲ್ಲ ಆಡಿ ಕೆಳಗಿಳಿದ ತಕ್ಷಣ ನನಗೆ ನಾಲ್ಕು ಕಾಣಿಸ್ತಾ ಇತ್ತು. ಎಲ್ಲ ಕುಡ್ದವ್ರ ಥರ ನಡೀತಾ ಇದ್ದೆ ನಾನು. ನನ್ನ ಕೈ ಹಿಡ್ಕೊಂಡೆ ನಡೆಸ್ಕೊಂಡು ಬಂದರು. ಸೊ ಸಾಕಾಗೋಯ್ತು ಅಂತ ಹೇಳಿ ನೆಲದ ಮೇಲೆ ಕುತ್ಕೊಂಡ್ಬಿಟ್ಟೆ.